ಕನ್ನಡದಲ್ಲೇ 45 ಅಂತ ಹೇಳ್ಬಿಟ್ಟು ಒಂದು ಮೂವಿನ ಅನೌನ್ಸ್ ಮಾಡಿದ್ರು. ಅದು ಅರ್ಜುನ್ ಜನ್ಯ ಅವರು ಡೆಬ್ಯೂಟ್ ಡೈರೆಕ್ಟರ್ ಆಗಿ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಬಂದಿಲ್ಲ ಗುರು. ಯಾಕಂದ್ರೆ ಅರ್ಜುನ್ ಜನ್ಯ ಅವರು ಡೈರೆಕ್ಟರ್ ಆಗಿ ಏನ್ ಕಿತ್ತಾಕ್ಬೋದು ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಆಮೇಲೆ ಯಾರ್ಯಾರು ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು. ಶಿವರಾಜ್ ಕುಮಾರ್ ಅವರು, ಆಮೇಲೆ ಉಪ್ಪಿ ಸರ್ ಅವರು, ಆಮೇಲೆ ರಾಜ್ ಬಿ ಶೆಟ್ಟಿ ಅವರು ಕೂಡನು ಈ ಮೂವಿಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಆಗ ಸ್ವಲ್ಪ ಲೈಟ್ ಆಗಿ ನನಗೆ ಇಂಟ್ರೆಸ್ಟ್ ಬಂತು ಗುರು. ಈ 3 ಕ್ಯಾರೆಕ್ಟರ್ಸ್‌ನ ಪೋಸ್ಟರ್ಸ್ ಒಂದೊಂದೇ ರಿಲೀಸ್ ಮಾಡಿದ್ರು. ಆಗ ಜನಗಳಿಗೆ ಈ ಮೂವಿ ಮೇಲೆ ಎಲ್ಲೋ ಒಂದ್ ಕಡೆ ಹೋಪು ಸೃಷ್ಟಿ ಆಗೋಯ್ತು. ಅದ್ರಲ್ಲೂನು ಯುಗಾದಿಗೆ ರಿಲೀಸ್ ಮಾಡಿರೋ ಟೀಸರ್ ಅಂತೂ ಬೆಂಕಿ ಗುರು. ಆ ಟೀಸರ್ ಅಲ್ಲಿ ಏನೇನ್ ನೋಟಿಸ್ ಮಾಡಿದ್ವಿ, ಏನೇನೆಲ್ಲ ನಾವು ಫಿಲಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರನ್ನ ಹೊಸ ಮಾಹಿತಿಯರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅದು ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ, ಓಕೆನಾ? ಇನ್ನ ಟೀಸರ್ ಅಲ್ಲಿ ಗಮನಿಸಿದ್ರೆ ಫಸ್ಟ್ ಫ್ರೇಮ್ ಅಲ್ಲೇ ಪರಲೋಕದಿಂದ ಬಂದಂತಹ ಕೆಲವೊಂದು ಡ್ರ್ಯಾಗನ್ಸ್ ಹಾರೋದನ್ನ ಕಾಣಬಹುದು. ಇದು ಬೇಸಿಕ್ಲಿ ಭೂಲೋಕದ್ದಲ್ಲ ಗುರು, ಇದು ಪರಲೋಕದ್ದು, ಅಂದ್ರೆ ನರಕ ಲೋಕದಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ. ಅದಕ್ಕೆಲ್ಲ ಗಾಡ್ ನಮ್ಮ ಉಪ್ಪಿ ಸರ್ ಅಂತ ಹೇಳ್ಬಿಟ್ಟು ಕಾಣಿಸ್ತೈತೆ ಗುರು. ಇಲ್ಲಿ ಉಪ್ಪಿ ಅವ್ರನ್ನ ನರಕಾಧಿಪತಿಯಾದ ಯಮಧರ್ಮ ರಾಜನ್ಗೆ ಹೋಲಿಸ್ತವ್ರೆ. ಅದು ರೆಡ್ ಲೈಟ್ಸ್ ನ ಹಾಕ್ಬಿಟ್ಟು, ಅದ್ರಲ್ಲಿನು ಅವ್ರ ಬೈಕ್ ಮೇಲೆ ಇರೋ ಕ್ವಾಣದ ತಲೆ, ಆಮೇಲೆ ಕ್ವಾಣಗಳ ಮಧ್ಯ ಅವರ ಎಂಟ್ರಿ, ಅದು ನೆಗೆಟಿವ್ ಶೇಡ್ಸ್ ಅಲ್ಲಿ ಉಪ್ಪಿ ಅವ್ರನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಇನ್ನ ರಾಜ್ ಬಿ ಶೆಟ್ಟಿ ಅವ್ರನ್ನ ಏನೋ ಒಂಥರ ಟೆನ್ಷನ್ ಅಲ್ಲಿ, ಏನೋ ಒಂಥರ ಭಯದಲ್ಲಿ ಇರೋ ತರ ನಮ್ಗೆ ಟೀಸರ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ಟೆನ್ಷನ್ ನ ಬಿಲ್ಡ್ ಮಾಡಿರೋದು ಉಪ್ಪಿ ಅವ್ರು ಇರ್ಬೋದು ಗುರು. ಯಾಕಂದ್ರೆ ಉಪ್ಪಿ ಅವರು ರಾಜ್ ಬಿ ಶೆಟ್ಟಿ ಅವ್ರನ್ನ ಒಂದು ಸೀನ್ ಅಲ್ಲಿ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರೋದು ನಮ್ಗೆ ಟೀಸರ್ ಅಲ್ಲಿ ಕಾಣಿಸುತ್ತೆ. ಜನ್ಯ ಅವರು ನಮಗೆ ಈ ಮೂವಿನ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿ ತರ್ತವ್ರೆ. ಅದು ರಾಜ್ ಬಿ ಶೆಟ್ಟಿ ಅವರ ತಲೆಯಲ್ಲಿ ಓಡ್ತಾ ಇರೋ ಒಂದು ಭ್ರಮೆನೂ ಕೂಡ ಇರ್ಬೋದು ಗುರು. ಇನ್ನ ಶಿವರಾಜ್ ಕುಮಾರ್ ಅವರು ಯೆಲ್ಲೋ ಶೇಡ್ಸ್ ಅಲ್ಲಿ, ಅಂದ್ರೆ ಪಾಸಿಟಿವ್ ಆಗಿ ಇರೋಂತ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು ಗುರು. ಅದ್ರಲ್ಲೂ ರಾಜ್ ಬಿ ಶೆಟ್ಟಿ ಅವ್ರನ್ನ ಉಪ್ಪಿಯಿಂದ ರಕ್ಷಿಸೋದ್ರಲ್ಲಿ ಇರ್ತಾರೆ ಮೂವಿಯಲ್ಲೆಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಗುರು. ಇನ್ನ ಮೂವಿಯಲ್ಲಿ ಉಪ್ಪಿ ಅವ್ರನ್ನ ಕಮೆಂಟ್ ಮಾಡ್ತಾ ಇರೋದು ನರಕದಲ್ಲಿರೋ ಒಬ್ಬ ನರಕಾಧಿಪತಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ 45 ದಿನದ ಒಳಗಡೆ ಅವನ್ನ ನೀನು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ. ಆ ಸಾಯಿಸ್ಬೇಕಾಗಿರೋದು ರಾಜ್ ಬಿ ಶೆಟ್ಟಿ ಅವರೇನೆ ಇರ್ಬೋದು ಗುರು. ಮೂವಿ ಪೂರ್ತಿ ಶೆಟ್ರನ್ನ ಸಾಯಿಸ್ಬೇಕು ಅನ್ನೋ ಒಂದು ಮೋಟಿವ್ ಅಲ್ಲೇ ಉಪೇಂದ್ರ ಅವರು ಇರ್ಬೋದು ಗುರು. ಅವ್ರನ್ನ ರಕ್ಷಿಸೋಕೆ ಶಿವರಾಜ್ ಕುಮಾರ್ ಅವರು ಬರ್ಬೋದು ಗುರು. ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಅವರು ಮತ್ತೆ ಉಪೇಂದ್ರ ಅವರ ಮಧ್ಯೆ ಆಗೋ ಫೇಸ್ ಆಫ್ ಅಲ್ಲಿ ನಾನು ಓಂನ ಡೈರೆಕ್ಟರ್, ನಾನು ಓಂನ ಹೀರೋ ಅನ್ನೋ ಒಂದು ಡೈಲಾಗ್ ಐತಲ್ಲ ಗುರು, ಆ ಟೈಮಲ್ಲಿ ಆ ಶಾಟ್ ಬೀಳ್ಬೋದು ಅಂತ ಹೇಳ್ಬಿಟ್ಟು ನನಗನ್ನಿಸ್ತು ಗುರು. ಆಕ್ಚುಲಿ ಈ ಮೂವಿ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ಆ ನರಕದ ಶಾರ್ಟ್ಸ್, ನರಕದಲ್ಲಿ ಆ ನರಕಾಧಿಪತಿಯ ಶಾರ್ಟ್ಸ್ ಮತ್ತೆ ಡ್ರಾಗನ್ ಶಾರ್ಟ್ಸ್ ಎಲ್ಲ ರಾಜ್ ಬಿ ಶೆಟ್ಟಿ ಅವರ ಭ್ರಮೆ ಕೂಡ ಆಗಿರ್ಬೋದು ಗುರು. ಟೀಸರ್ ನ ಇನ್ನೂ ಡೆಪ್ತ್ ಆಗಿ ನೋಡಾದ್ಮೇಲೆ ನನಗನ್ಸಿದ್ ಏನು ಅಂದ್ರೆ, ರಾಜ್ ಬಿ ಶೆಟ್ಟಿ ಅವ್ರಿಗೆ ಯಾರನ್ನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಉಪೇಂದ್ರ ಅವರು ಮತ್ತೆ ಶಿವಣ್ಣ ಅವ್ರ ಕ್ಯಾರೆಕ್ಟರ್ಸ್ ಯಾವ್ದು ಇರಲ್ಲ. ಶೆಟ್ರಿಗಿರೋ ಮಾನಸಿಕವಾದ ಒತ್ತಡ, ಮಾನಸಿಕವಾದ ಒಂದು ಕಾಯಿಲೆಯಿಂದ ಈ ತರ ಒಂದು ಕಲ್ಪನೆಯಲ್ಲಿ ಅವರು ಬದುಕ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಗುರು. ಟೀಸರ್ ನೋಡಾದ್ಮೇಲೆ ನನಗೆ ಅನ್ಸಿದ್ದು ಇಷ್ಟೇ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವೆಲ್ಲ ಸ್ಟೋರಿ ಅಲ್ಲ, ನನ್ನ ಒಂದು ಅನಿಸಿಕೆ ಮಾತ್ರ. ಇದು ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ಯಾವ ಟರ್ನ್ಸ್, ಯಾವ ತರ ಟ್ವಿಸ್ಟ್ಸ್ ಅನ್ನ ಮೂವಿಯಲ್ಲಿ ಇರ್ಬೋದು. ಒಂದು ಟೀಸರ್ ಅಲ್ಲಿ ಈ ಲೆವೆಲ್ ಡೀಟೇಲ್ಸ್ ಇಟ್ಟಿದ್ರೆ ಇನ್ನು ಟ್ರೈಲರ್ ಅಲ್ಲಿ ಯಾವ ಲೆವೆಲ್ ಆಗಿ ಇಟ್ಟಿರ್ಬೋದು ನೋಡೋಣ. ಮುಂದೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಯಾವ ಲೆವೆಲ್ಗೆ ಡೀಟೇಲ್ಸ್ ನ ಅಡಗಿದೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡೋಣ. ಇಷ್ಟೇ ಗುರು ಮ್ಯಾಟ್ರು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬೇಡ್ರಿ. ಓಕೆ ಫ್ರೆಂಡ್ಸ್, ಬಾಯ್.